ಹಬ್ಬ ಸ್ಪೆಷಲ್ ಡೇ ಇದ್ದಾಗ ಈ ಹೋಳಿಗೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಈಸಿ ಸಾಫ್ಟ್ ಆಗಿರೋ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರ್ಸಾತ್. ಇದ್ರ ಸೀಸನ್ ಇದ್ದಾಗ ಒಂದ್ಸಲಿ ಆದರೂ ಮಾಡಿ ತಿಂದು ಹೆಲ್ದಿ ಆಗಿರ್ರಿ. ಬರೀ ಸ್ಟಾರ್ಟ್ ಮಾಡೋಣ. ಮೊದಲು ನಾ ಇಲ್ಲಿ ಗೆಣಸು ಸ್ಟೀಮ್ ಮಾಡ್ಕೊಳತ್ತೇನೆ. ಗೆಣಸು ಯಾವಾಗಲೂ ನೀರು ಒಳಗೆ ಹಾಕಿ ಕುದಿಸ್ಕೋಬಾರ್ದು. ನಾ ಇಲ್ಲೊಂದು ಕುಕ್ಕರ್ ಒಳಗೆ ತಳಕ್ಕೆ ನೀರು ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಟು ಒಂದು ಖಾಲಿ ಪಾತ್ರೆ ಒಳಗೆ ಗೆಣಸು ಇಟ್ಕೊಂಡು ಬೇಯಿಸ್ಕೊಳತ್ತೇನೆ. ಹೋಳಿಗೆ ಈಸಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಅದು ಗೆಣಸು ಆರಿ ಸಿಪ್ಪಿ ತೆಗಿಯೋ ತನಕ ನಾವಿಲ್ಲಿ ಹಿಟ್ಟು ನಾದ್ಕೊಳ್ಳೋಣ. ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಅರಿಶಿನ ಹಾಕ್ಕೊಂಡು ಮೆತ್ತಗೆ ಹೋಳಿಗೆ ಹಿಟ್ಟಿನ ಹದಕ್ಕೆ ನಾದ್ಕೊಳತ್ತೀನಿ. ಒಂದು 15-20 ನಿಮಿಷ ಆದರೂ ನೆನಿಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಗೆಣಸಿಂದ ಸಿಪ್ಪಿ ಎಲ್ಲ ತೆಗೆದ್ಮ್ಯಾಗ ನಾ ಇಲ್ಲಿ ಫೋರ್ಕಿಂದ ಇದು ಮಾಡ್ಕೊಳತ್ತೀನಿ. ನೀವು ಎದರಿಂದಾರು ಮಾಡ್ಕೊರಿ, ಒಟ್ಟು ಗಂಟು ಇರ್ಲಾರ್ದಂಗೆ ಮೆತ್ತಗೆ ಮಾಡ್ಕೋಬೇಕು. ಬರೀ ಗೆಣಸು ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಹೋಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಪುಡಿ ಬೆಲ್ಲ ಇಲ್ಲ ಲಿಕ್ವಿಡ್ ಬೆಲ್ಲ ಇತ್ತಂದ್ರೆ ಅದನ್ನ ತೊಗೋಬೋದು. ಅದಿಲ್ಲ ಅಂದವರು ಎರೆಮಣಿಲೇ ಈ ಥರ ಪುಡಿ ಆದರೂ ಮಾಡ್ಕೋಬೋದು, ಇಲ್ಲ ಚಾಕುಲೆ ನಾ ತೋರಿಸ್ದಂಗಾದ್ರೂ ಮಾಡ್ಕೋಬೋದು. 2 ಆಪ್ಷನ್ ಅದಾವೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು. ಗೆಣಸು ಮೆತ್ತಗೆ ಮಾಡ್ಕೊಂಡ್ಮ್ಯಾಗ 1 ಕಪ್ ಗೆಣಸಿಗೆ ನಿಮಗೆ ಹೋಳಿಗೆ ಸ್ವೀಟ್ ಇರಬೇಕಂದ್ರೆ 1 ಕಪ್ ಗೆಣಸಿಗೆ 1 ಕಪ್ ಬೆಲ್ಲ ತೊಗೋಬೇಕು. ಇಲ್ಲ ನಾರ್ಮಲ್ ಆಗಿರಲಿ ಅಂತಂದ್ರೆ 1 ಕಪ್ ಗೆಣಸಿಗೆ 3/4 ಕಪ್ ಬೆಲ್ಲ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಬೆಲ್ಲ ಕರ್ಗೋತನ ಮಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಬೆಲ್ಲದ ಪಾಕ ಮಾಡ್ಬೇಕಾರೆ ಬೆಲ್ಲ ಹೆಂಗೆ ಕರ್ಗಿಸ್ಕೋತಿರಲ್ಲ ಹಂಗೆ ಬೆಲ್ಲ ಕರ್ಗಿದ್ಮೇಲೆ ಅದಕ್ಕೆ ಗೆಣಸು ಹಾಕಿನೂ ಮಿಕ್ಸ್ ಮಾಡ್ಬೋದು. 2 ಥರ ಹೇಳಿನಿ, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡಿರಿ. ಈ ಥರ ಫುಲ್ ಬೆಲ್ಲ ಎಲ್ಲ ಕರ್ಗಿದ್ಮ್ಯಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ. ಗೆಣಸಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ಸ್. ಅದು ಏನೇನು ಅಂಥೇಳಿ ವಿಡಿಯೋ ಲಾಸ್ಟ್ನಾಗ ಹೇಳ್ತೇನೆ, ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿ. ಪಾಕ ಮಾಡ್ಕೊಂಡು ಮಾಡಿದ್ರೆ ಹೂರ್ಣ ಅಳಕಾಗೋ ಚಾನ್ಸ್ ಇರುತ್ತೆ. ಆ ಥರನೂ ಬೇಕಂದ್ರೆ ಕಮೆಂಟ್ನಾಗ ಹೇಳ್ರಿ, ಅದನ್ನೂ ಮಾಡಿ ತೋರಿಸ್ತೀನಿ. ಬೆಲ್ಲ ಮತ್ತು ಗೆಣಸು ಒಟ್ಟ ಗಂಟು ಇರ್ಲಾರ್ದಂಗೆ ಮೆತ್ತಗೆ ಮಾಡ್ಕೋಬೇಕು. ಗಂಟು ಇದ್ವಂದ್ರೆ ಹೋಳಿಗೆ ಮಾಡ್ಬೇಕಾದ್ರೆ ಅದು ಹರಿತಾವ. ಲೋ ಫ್ಲೇಮ್ನಾಗ ಇಟ್ಕೊಂಡ ಮಾಡಬೇಕು. ಈಗ ಬೆಲ್ಲ ಎಲ್ಲ ಕರ್ಗ್ಯದ, ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ನಿಮ್ಗೆ ಹೋಳಿಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಹಿಟ್ಟು ತೊಗೊಂಡು ಅದ್ರೊಳಗೆ ಗೆಣಸಿಂದು ಹೂರ್ಣ ತುಂಬ್ಕೊಂಡು ಎಣ್ಣೆ ಹಚ್ಚಿ ಸೊಕಾಸ ಲಟ್ಟಿಸ್ಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿ. ಮೆತ್ತಗೆ ಸಾಫ್ಟಾಗಿರೋದ್ರಿಂದ ದೊಡ್ಡೋರು ಸಣ್ಣೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೋಳ್ಗಿನ ಎಣ್ಣೆ ಹಚ್ಚಿನ ಮಾಡ್ತಾರೆ. ಎಣ್ಣೆ ಹಚ್ಚಿ ಮಾಡಿದ್ರೆ ಮೆತ್ತಗಾಗ್ತಾವೆ. ಇಲ್ಲ ನಿಮ್ಗೆ ಹೆಲ್ದಿಯಾಗಿರ್ಬೇಕು, ಎಣ್ಣೆ ಬೇಡ ಅಂತಂದ್ರೆ ಹಿಟ್ಟು ಹಚ್ಚಿನೂ ಮಾಡ್ಬೋದು. ಇದಾದ್ಮ್ಯಾಗ ಒಂದು ಹಿಟ್ಟು ಹಚ್ಚಿನೂ ಮಾಡಿ ತೋರಿಸ್ತೀನಿ. ಹಿಟ್ಟು ಹಚ್ಚಿ ಮಾಡಿದ್ರೆ ಇದು ಎಣ್ಣೆ ಅಷ್ಟು ಸ್ವಲ್ಪ ಸಾಫ್ಟ್ ಬರೋಂಗಿಲ್ಲ, ಅದನ್ನು ಚಲೋನ ಇರುತ್ತೆ. ಗೆಣಸಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ ಇದ್ರಾಗ ಫೈಬರ್ ಇರೋದ್ರಿಂದ ಡೈಜೆಷನ್ನಿಗೆ ಹೆಲ್ಪ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಎನರ್ಜಿ ಬರುತ್ತೆ, ವಿಟಮಿನ್ ಎ ಐತಿ, ಇಮ್ಯುನಿಟಿ ಬೂಸ್ಟರು ಹೌದು, ಪೊಟ್ಯಾಷಿಯಮ್ ಇರೋದ್ರಿಂದ BP ಕಂಟ್ರೋಲೂ ಆಗುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಗೆಣಸಿಂದ ಯಾವ್ದಾದ್ರು ರೆಸಿಪಿ ಮಾಡಿ ಆದರೂ ತಿನ್ಬೋದು. ಇದ್ರದ್ದು ಸೀಸನ್ ಇದ್ದಾಗ ಇಲ್ಲ ಹಬ್ಬದ ಟೈಮ್ನಾಗ ಇಲ್ಲ ಈ ವಿಡಿಯೋ ನೋಡಿದ್ಮ್ಯಾಗ ಸುಮ್ಮನೆ ಹಂಗೆ ಒಂದ್ಸತಿ ಆದರೂ ಹೋಳಿಗೆ ಮಾಡಿಕೊಂಡು ತಿನ್ನಿರಿ. ಬೆಲ್ಲ ಹಾಕಿದ್ರೋದ್ರಿಂದ ಹೆಲ್ದಿಯಾಗಿನೂ ಇರುತ್ತೆ. ಲೋ ಫ್ಲೇಮ್ನಾಗ 2 ಕಡೆ ಎಣ್ಣೆ ಹಚ್ಚಿ, ಎಣ್ಣೆ ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಚ್ಕೋರಿ. ಲೋ ಫ್ಲೇಮ್ನಾಗ ಇಟ್ಟು 2 ಕಡೆ ಚಂದಗೆ ಬೇಯಿಸ್ಕೋಬೇಕು, ಹೊತ್ತಿಸ್ಬಾರ್ದು. ಸಾಫ್ಟಾಗಿರೋ ರುಚಿಯಾದ ಗೆಣಸಿನ ಹೋಳಿಗೆ ರೆಡಿ. ಇದನ್ನು ತುಪ್ಪ ಇಲ್ಲ ಹಾಲು ಜೊತೆ ತಿಂದರೆ ಟೇಸ್ಟ್ ಇನ್ನು ಡಬಲ್ ಆಗುತ್ತೆ. ನೋಡಿದ್ರಲ್ಲ, ಈಸಿಯಾಗಿ ಸಾಫ್ಟಾಗಿ ರುಚಿಯಾದ ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗೋಣ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.